ಕರ್ತನಿಗೆ ಸುಬೆಗಳು, ನಿಮ್ಮೆಲ್ಲರಿಗೆ ಸುಬೆಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಮೇಘವು ಪ್ರತ್ಯಕ್ಷ ಗುಡಾರವನ್ನು ತುಂಬಿದಾಗ ಯೆಹೋವ ತೇಜಸ್ಸು ಮಂದಿರವನ್ನು ತುಂಬಿಸಿತು. ನಿಮ್ಮ ಹೃದಯದಲ್ಲಿ ಪರಿಶುದ್ಧ ದೇವರ ವಾಕ್ಯವು ಬಲವಾಗಿ ತುಂಬಬೇಕು. ನಿಮ್ಮ ಹೃದಯದಲ್ಲಿ ವಾಕ್ಯವಿರಬೇಕು. ನಿಮ್ಮ ಹೃದಯಕ್ಕೆ, ಜ್ಞಾನಕ್ಕೆ, ಪ್ರಾಣಾತ್ಮಗಳಿಗೆ ಅದು ಸಹಾಯವಾಗಿರಬೇಕು. ಹಾಗೆ ಇದ್ದರೆ ನಮ್ಮನ್ನು ದೇವರು ಪ್ರೀತಿಸ್ತಾ ನಮಗೆ ನೆರಳಾಗಿರುತ್ತಾನೆ. ಯೋಬನ ಗ್ರಂಥದಲ್ಲಿ ಊಜು ದೇಶದಲ್ಲಿ ಯೋಬನೊಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಹುಟ್ಟಿದ್ದನು. ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿ ಯಥಾರ್ಥ ಚಿತ್ತವನ್ನಾಗಿದ್ದನು. ಕೆಟ್ಟದನ್ನು ನಿರಾಕರಿಸುತ್ತಾ ಯಥಾರ್ಥ ಚಿತ್ತನಾಗಿದ್ದನು. ಯಥಾರ್ಥವಾಗಿ ನಡೆದುಕೊಂಡ ಯೋಬನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಯಥಾರ್ಥವಾಗಿರಬೇಕು, ನೀತಿವಂತನಾಗಿರಬೇಕು, ದೇವರ ಪ್ರೀತಿಯನ್ನು ನಾವು ಅವಲಂಬಿಸಬೇಕು. ದೇವರ ಪ್ರೀತಿ ಅಂಥದ್ದು ಅಂದರೆ ಅಪಾರವಾದದ್ದು. ಸಿಲುಬೆಯಲ್ಲಿ ತನ್ನ ಪ್ರಾಣನ ನಮಗೋಸ್ಕರ ಲೋಕ ಪಾಪವನ್ನು ಹೊರುವುದಕ್ಕೋಸ್ಕರ ಸಿಲುಬೆಗೆ ತನ್ನ ಮರಣವನ್ನು ಅರ್ಪಿಸಿಕೊಂಡ. ಪವಿತ್ರರನ್ನಾಗಿ ಮಾಡಬೇಕು ಅಂತ యేసయ్య ನಮ್ಮನ್ನು ಪ್ರೀತಿಸಿ యేసయ్ಯನ ಪ್ರೇಮ ಬಹು ಉನ್ನತವಾದದ್ದು. ನಮ್ಮ ಪಾತ್ರೆಯನ್ನು ತುಂಬಿಸಬೇಕು ಅಂತ ದೇವರು ನಮ್ಮನ್ನು ಪರೀಕ್ಷೆಗೆ ತಳ್ಳಿಬಿಡ್ತಾನೆ. ಶದ್ರಕ್ಕೂ ಮೆಷಗೂ ಅವಿದ್ಯೆಯರ ಪಾತ್ರೆಯನ್ನು ತುಂಬಿಸಬೇಕು ಅಂತ ಅವರನ್ನು ಫಸ್ಟು ಶಿಕ್ಷೆಗೆ ಒಪ್ಪಿಸಿಕೊಟ್ಬಿಟ್ಟ. ಈ ಗೊಂಬೆಯನ್ನು ಆರಾಧಿಸಬೇಕು, ಇಲ್ಲ ಅಂದರೆ ಈ ವಿಗ್ರಹವನ್ನು ಆರಾಧಿಸಬೇಕು, ಇಲ್ಲ ಅಂದರೆ ನೀವು ಬೆಂಕಿಯಲ್ಲಿ ಜ್ವಾಲಗಳಲ್ಲಿ ತಳ್ಳಿಬಿಡ್ತೀನಿ ಅಂತ ನೆಬೂಕದ್ನೆಚ್ಚರ್ ಹೇಳಿದಾಗ ಶದ್ರಕ್ಕೂ ಮೆಷಗೂ ಅಬೇದ್ನೆಗೋರವರು ನಾವು ಸಾಯ್ತೀವಿ, ವಿಗ್ರಹಕ್ಕೆ ಪೂಜಿಸುವುದಿಲ್ಲ ಅಂತ ಹೇಳಿ ಅವರ ಪರೀಕ್ಷೆಯಲ್ಲಿ ತಳ್ಳಿಬಿಟ್ಟಿದಾಗ ಅವರ ಒಂದು 4 ಜನ ಆಗಿ 4 ಜನ ಆಗಿ ದೇವರ ಅದ್ಭುತವನ್ನು ಮಾಡಿದನೆ. ಈ ಅದ್ಭುತದಿಂದ ದೇವರ ಬಲದಿಂದಲೂ ದೇವರ ಶಕ್ತಿಯಿಂದಲೂ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆಗೆ ನಾವು ತಳ್ಳಿದಾಗ ನಾವು ಉತ್ತೀರ್ಣರಾಗಬೇಕು. ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳನ್ನು ಬಯಸಿ ತಾನು ಯಥಾರ್ಥತೆಯಿಂದ ಹೇಗೆ ನಡ್ಕೊಂಡೋ ನಮ್ಮನ್ನು ಕೂಡ ಯಥಾರ್ಥತೆ ಚಿತ್ತವರಾಗಿರಬೇಕು ಅಂತ ದೇವರು ಆಶಿಸ್ತಾ ಇದ್ದಾರೆ. 1:8 ನೋಡ್ರಿ. ಅವರ ಜೊತೆಯಲ್ಲಿ ಬಂದನು. ಯಾರು? ಸೈತಾನನು ದೇವದೂತರ ಜೊತೆಯಲ್ಲಿ ಬಂದಾಗ ಯೆಹೋವನು ಸೈತಾನನಿಗೆ ಎಲ್ಲಿಂದ ಬಂದಿ ಅಂತಂದು ಕೇಳಿದನು. ಸೈತಾನನು ಯೆಹೋವನು ಭೂಲೋಕದಲ್ಲಿ ಸಂಚರಿಸ್ತಾ ಅಲ್ಲಿ ಓಡಾಡುತ್ತಾ ತಿರುಗಾಡುತ್ತಾ, ನನ್ನ ಕೆಲಸ ಇದೆ, ಅಲ್ಲಿ ತಿರುಗಾಡಬೇಕು, ಇವ್ರಿಗೆ ನಿಂದೆ ಹಾಕಬೇಕು, ಇವ್ರಿಗೆ ಮೋಸ ಮಾಡಬೇಕು, ಇವ್ರನ್ನ ಕೆಟ್ಟ ನಡತೆ ನಡೆಸಬೇಕು ಅಂತ ನನ್ನ ಕೆಲಸ. ಅವನು ಜಾಬ್ ಹೇಳ್ಕೊಳ್ತಾ ಇದ್ದಾನೆ. ನೋಡ್ರಿ, ಅಲ್ಲಲ್ಲಿ ತಿರುಗುತ್ತಾ ಬಂದೆನು ಎಂದು ಹೇಳಿದಾಗ, ಆಗ ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ನನ್ನ ದಾಸನಾದ ಯೋಬನಲ್ಲಿ ಗಮನವಿಟ್ಟಿಯಾ ಅಂತ ದೇವರು ಕೇಳಿದಾಗ ಯೋಬು ಏನು ಹೇಳ್ತಾ ಇದ್ದಾನೆ? ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು.
ದೇವರಲ್ಲಿ ಭಯ ಭಕ್ತಿ ಉಳ್ಳವನು. ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಭೂಲೋಕದಲ್ಲಿ ಸಮಾನನು ಎಲ್ಲಿ ಸಿಕ್ಕುವುದಿಲ್ಲ. ಒಳ್ಳೆ ಸಾಕ್ಷಿ. ನಮಗೆ ದೇವರು ಪರೀಕ್ಷೆ ಮಾಡ್ತಾರೆ. ನಮ್ಮ ಪಾತ್ರೆಯನ್ನು ತುಂಬಿಸಬೇಕು, ಆಶೀರ್ವಾದ ನೀಡಬೇಕು ಅಂತ ದೇವರು ನಿರ್ಣಯಿಸ್ಕೊಂಡಾಗ ನಿರ್ಣಯ ಕಾಲದಲ್ಲಿ ನನ್ನನ್ನು ಪರೀಕ್ಷೆಗೆ ತಳ್ಳಿಬಿಡ್ತಾನೆ. ಗಾಯಗಳು ಆಗ್ತವೆ, ನಿನಗೆ ಬರಗಾಲ, ನಿನಗೆ ವಿಷನ್ ಇದೆಯಾ, ದರ್ಶನವಿದೆಯಾ, ಗುರಿಯೆಲ್ಲಿದೆ, ಗಮ್ಯವೆಲ್ಲಿದೆ? ಯೇಸಪ್ಪನ ಗಮ್ಯ ನೋಡ್ರಿ, ಯೇಸಪ್ಪನ ಗುರಿ ನೋಡ್ರಿ. ಅವರಪ್ಪ ಏಷವನಿಗೆ ಯಾಕೋಬನಿಗೆ ಸ್ವಲ್ಪ ಗುದ್ದಾಟ ಆಯಿತು. ಆಗ ಮನೆ ಬಿಟ್ಟು ಹೋದಾಗ ದೇವರೇ ನನಗೆ ಊಟ ಕೊಡು, ದೇವರೇ ನನಗೆ ಬಟ್ಟೆ ಕೊಡು, ದೇವರೇ ನನಗೆ, ದೇವರಿಂದ ಪ್ರಾರ್ಥನೆಯಿಂದ ಪಡ್ಕೊಂಡ ಎಲ್ಲದನ್ನೂ. ಪ್ರಾರ್ಥನೆ ತನ್ನ ಮಾಮ ಹೆಂಡತಿಯನ್ನರು ಕೊಟ್ಟ. ಆಗ ಕುರಿಗಳು ಮೇಯಿಸುವುದಾಗ ಜಾರೆಗಳು ಬರುವ ಪ್ರತಿ ಒಂದು ಕುರಿಮರಿಯನ್ನು ಎಷ್ಟು ಹಿಂಡನ್ನಾಗಿ ಮಾಡಿದ. ದೇವರ ಆಶೀರ್ವಾದವನ್ನು ನೋಡಿದ. ಅದನ್ನೇ ತನ್ನ ಮಗ ಯೋಸೇಫನಿಗೆ ಹೇಳ್ದ. ಯೋಸೇಫನು ಯಥಾರ್ಥದಿಂದ ಪ್ರಧಾನಮಂತ್ರಿಯಾದ. ಯೋಸೇಫನ ಆಶೀರ್ವಾದ ನಾವು ನೋಡಿದ್ದೇವೆ, ಯೋಬನ ಆಶೀರ್ವಾದವನ್ನು ನಾವು ನೋಡಿದ್ದೀವಿ. ನಿಮ್ಮ ಆಶೀರ್ವಾದ ಎಲ್ಲಿದೆ ಅಂದರೆ ದೇವರು ನಮ್ಮನ್ನು ಪರೀಕ್ಷಿಸ್ತಾರೆ. ಶದ್ರಕು ಮೇಷಕು ಅಬೇದ್ನೆಗೋರನ್ನು ಪರೀಕ್ಷಿಸಿದ್ದಾನೆ. ದಾನಿಯೇಲನನ್ನು ಪರೀಕ್ಷಿಸಿದ್ದಾನೆ. ಆಗ ಆಶೀರ್ವಾದದಿಂದ ತುಂಬಿದ ನಮ್ಮನ್ನು ದೇವರು ತುಂಬಿ ಹೊರಸೂಸುವ ಪಾತ್ರೆ, ಅಭಿಷೇಕ, ಆಶೀರ್ವಾದ, ಪ್ರೀತಿ ನಮಗೆ ಕೊಡಬೇಕಂತ ದೇವರು ತನ್ನ ದೇವರ ಪ್ರೀತಿ ಅಮೂಲ್ಯವಾದದ್ದು. ತನ್ನ ಕ್ಯಾರೆಕ್ಟರ್ನ ಹೇಗೆ ಕಾಪಾಡಿಕೊಂಡು ಪ್ರಧಾನಮಂತ್ರಿ ಆಗುವುದಕ್ಕೆ ಯಾಕೋಬನ ಸಾರವನ್ನೆಲ್ಲ ತಿಳ್ಕೊಂಡು ಒಂದಿನ ಜೈಲಿಗೆ ಹೋಗ್ಬೇಕಾಯಿತು. ಒಂದು ದಿನ ಅಣ್ಣಂದ್ರೆ ಮಾರ್ಬಿಟ್ರು. ಒಂದು ದಿನ ಐಗುಪ್ತಿಯಲ್ಲಿ ಬಾನಿಸನಾಗಿ ಜೀವಿಸಿದ. ಒಂದೊಂದು ದಿನಗಳು ನಮ್ಮನ್ನು ಪರೀಕ್ಷೆ ಮಾಡುವ ದೇವರು. ನಮ್ಮ ಪಾತ್ರೆಯನ್ನು ತುಂಬಿಸಬೇಕು ಅಂದರೆ ದೇವರು ನಮ್ಮನ್ನು ಪರೀಕ್ಷಿಸ್ತಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋ ಅಂತಂದು ಸಿಡಿಬೆಯಲ್ಲಿ ಹತ್ತಿ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳನ್ನು ಬಯಸಿ ನಮ್ಮೆಲ್ಲರನ್ನು ಬಲಗೊಳಿಸುವುದಕ್ಕಾಗಿ, ಸ್ಥಿರಗೊಳಿಸುವುದಕ್ಕಾಗಿ, ಪರಿಶುದ್ಧಪಡಿಸುವುದಕ್ಕಾಗಿ ನೀನು ಶಿಲುಬೆ ಎತ್ತಿ ರಕ್ತ ಸುರಿಸಿದೆಯಪ್ಪ. ನಮ್ಮನ್ನು ಆಶೀರ್ವದಿಸಿದೆಯಪ್ಪ, ನಮ್ಮನ್ನು ಬಲಗೊಳಿಸಿದೆಯಪ್ಪ, ನಮ್ಮನ್ನು ಸ್ಥಿರಗೊಳಿಸಿದೆಯಪ್ಪ, ನಮ್ಮನ್ನು ಸಿದ್ಧಗೊಳಿಸಿದೆ. ನಿನಗೆ ಘನತೆ, ಮಹಿಮೆ, ಪ್ರಭಾವಗಳು ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೆನ್.